see. अंधे लोग Deaf देखेंगे, will hear. बहरे लोग सुनेंगे, Cripple will walk. अपाहिज लोग चलेंगे, Cancers will go. कैंसर चला जाएगा, Miracles are going to happen. चमत्कारों की बौछार, Lives are going to change. लोगों का जीवन बदल जाएगा. You can change. आप बदल सकते हैं, I can change. मैं बदल सकता हूँ, Everyone can change. हर एक जन बदल सकता है. But Jesus Christ the Lord is the same yesterday, today and forever. लेकिन यीशु मसीह जो प्रभु है वो आज कल युगानुयुग एक समान है. ಹಲ್ಲೆಲೂಯಾ. ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸುವಾರ್ತಿಕನಾದ ರಾಮಬಾಬು ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸುತ್ತಿದ್ದೇನೆ. ಈ ರೀತಿಯಾಗಿ ನಿಮ್ಮ ಬಳಿಗೆ ಬಂದು ಈ ವಿಧವಾಗಿ ದೇವರ ವಾಕ್ಯವನ್ನು ಹಂಚುವುದಕ್ಕೆ ಕರ್ತನು ಕೊಟ್ಟಿರುವ ಈ ಅವಕಾಶಕ್ಕಾಗಿ ಅದಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ಇದು ಮೊದಲನೇ ಸಲ ನಾನು ನೇರಾಗಿ ಕನ್ನಡದಲ್ಲಿ ವಾಕ್ಯ ಹೇಳ್ತಿರೋದು. ಆದ ಕಾರಣ ನನ್ನ ಕನ್ನಡದಲ್ಲಿ ಯಾವುದಾದ್ರು ತಪ್ಪಿದರೆ, ಉಚ್ಚಾರಣೆಗಳು ತಪ್ಪಿದರೆ ಅದನ್ನು ನೀವು ಸಹಿಸ್ಕೋಬೇಕು. ಮೊದಲನೇ ಸಾರಿ ಕನ್ನಡದಲ್ಲಿ ವಾಕ್ಯ ಸಾರ್ತಾ ಇದ್ದೇನೆ. ಯಾಕೆಂದರೆ ಕೆಲವು ವರ್ಷಗಳಿಗೆ ಹಿಂದೆ ನಾರ್ತ್ ಇಂಡಿಯಾಗೆ ಹೋದವಾಗ ಹಿಂದಿಯಲ್ಲಿ ವಾಕ್ಯ ಸಾರಿದೆ. ಹಿಂದಿಯಲ್ಲಿ ವಾಕ್ಯ ಸಾರಿದಾಗ ಆ ಬೈಬಲ್ ಓದಿಲ್ಲ. ಆದ ಕಾರಣ ಕೆಲವು ಪದಗಳು ಹಿಂದಿ ತಪ್ಪಾಗಿ ಉಚ್ಚರಿಸಿದೆ. ಅದನ್ನು ವಿಡಿಯೋ ಮಾಡಿ ಕೆಲವು ಜನ ಟ್ರೋಲ್ ಮಾಡೋದು ಶುರು ಮಾಡೋದು. ನೋಡ್ರಿ ಇವಾಗ ಹಿಂದಿ ಬರಲ್ಲ, ಹಿಂದಿ ಹೇಗೆ ಮಾತಾಡ್ತಾನೆ ಅಂತೇಳಿ. ಕನ್ನಡ ವ್ಯಕ್ತಿ ಹಿಂದಿಯಲ್ಲಿ ವಾಕ್ಯ ಸಾರ್ತಿದ್ದಾನೆ ಅಂತೇಳಿ ಅವರಿಗೆ ಅದನ್ನು ಮೆಚ್ಚದೆ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಿದೆ ತುಂಬ ಜನ. ಆದ ಕಾರಣ ಈಗ ಕನ್ನಡದಲ್ಲಿ ಒಂದು ಉಚ್ಚಾರಣೆಯಲ್ಲಿ ತಪ್ಪಿದರೆ ಅದು ಸಹಿಸ್ಕೊಳ್ಳಿ. ಯಾಕಂದರೆ ನನ್ನ ಪ್ರಯತ್ನ ಕನ್ನಡದವರಿಗೆ ವಾಕ್ಯ ಸಾರಬೇಕಂತೇಳಿ. ಹಲ್ಲೆಲೂಯಾ. ಈ ಒಂದು ಕೆಲವು ನಿಮಿಷಗಳು ನೀವು ನಿಮ್ಮ ಗಮನವನ್ನು ಕೊಟ್ಟು ಫೋನ್ ಎಲ್ಲವನ್ನು ಬಂದ್ ಮಾಡಿ ಹೇಳುವ ವಾಕ್ಯವನ್ನು ಹೃದಯ ಬಿಟ್ಟು ಕೇಳಿರಿ. ಪವಿತ್ರಾತ್ಮನು ನಿಮ್ಮ ಜೊತೆ ಮಾತಾಡಿದೆ. ಯಾಕೆಂದರೆ ಈ ವಾಕ್ಯ ನಿಮ್ಮ ಜೀವಿತ ಬದಲಾಯಿಸ್ತದೆ. ನಾನು ಎಷ್ಟೋ ವರ್ಷಗಳಿಂದ ಕ್ರಿಶ್ಚಿಯನ್ ಆಗಿದ್ದೇನೆ, ನಾನು ಸೇವೆಯಲ್ಲಿದ್ದೀನಿ ಅಂತ ಹೇಳ್ಬೋದು. ಆದರೆ ಇವತ್ತು ನಾನು ಸಾರೋ ವಾಕ್ಯ ತುಂಬ ಮುಖ್ಯವಾದದ್ದು. ಯಾಕೆಂದರೆ ಈ ಒಂದು ಪ್ರಕಟಣೆ ನನಗೆ ಬಂದವಾಗ ನನ್ನ ಜೀವಿತ ಬದಲಾವಣೆ ಆಯಿತು. ತುಂಬ ಜನ ಕೇಳ್ತಾರೆ, ರಾಮಣ್ಣ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಹೇಗೆ ನಡೀತಿದ್ದಾವೆ, ಹೇಗೆ ಇಷ್ಟು ಸೂಚಕ ಕಾರ್ಯಗಳು, ಸ್ವಸ್ಥತೆಗಳು ಹೇಗೆ ನಡೀತವೆ ನಿನ್ನ ಜೀವಿತದಲ್ಲಿ. ನಾನು ಈ ವಾರ ಬರೋ ವಾರ ಹಂಚುವ ಈ ವಾಕ್ಯದಲ್ಲಿ ಈ ತುಂಬ ವಿಷಯಗಳು ನಿಮ್ಮ ಹತ್ರ ಹಂಚಿಕೊಳ್ತೇನೆ. ಆದ ಕಾರಣ ಜಾಗ್ರತೆ ಕೇಳಿರಿ. ವಾಕ್ಯವನ್ನು ಕೇಳಿದಾಗ ಸತ್ಯವನ್ನು ತಿಳ್ಕೊಳ್ತೀವಿ. ಸತ್ಯವನ್ನು ತಿಳ್ಕೊಂಡ್ರೆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸುವೆ ಸ್ವಾಮಿ ಕೊಟ್ಟಿರೋ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ನೋಡುವಾಗ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಡನೆ ಮಾತಾಡಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ಪವಿತ್ರಾತ್ಮನೇ, ಮೊದಲನೇ ಯೋಹಾನ 2:27 ಹೇಳಿದ ಪ್ರಕಾರ ಅಭಿಷೇಕವು ನಿಮಗೆ ಕಲಿಸಿಕೊಡುತ್ತದೆ ಅಂಥೇಳಿ ನಿಮ್ಮ ಅಭಿಷೇಕ ನಮಗೆ ಕಲಿಸಿಕೊಟ್ಟು ನಮ್ಮ ಜೀವಿತಗಳಲ್ಲಿ ಕರ್ತನೆ ನಮ್ಮ ಸತ್ಯವನ್ನು ಬಿಡುಗಡೆ ಮಾಡಿ, ಸತ್ಯವು ನಮ್ಮ ಜೀವಿತವನ್ನು ಬಿಡುಗಡೆ ಮಾಡಬೇಕಂತೇಳಿ ಯೇಸು ನಾಮದಲ್ಲಿ ಬೇಡುತ್ತೇವೆ ಕರ್ತನೆ. ಆಮೇನ್. ಹಲ್ಲೆಲೂಯಾ. ಬೈಬಲ್ ನಮಗೆಲ್ಲ ಗೊತ್ತಿದೆ ಅಂದರೆ ದೇವರ ವಾಕ್ಯವನ್ನು 2 ವಿಧವಾಗಿ ವಿಭಜಿಸಲ್ಪಟ್ಟಿದೆ. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅಂತೇಳಿ. ನಾವು ದೇವರ ವಾಕ್ಯ ನೋಡಿದಾಗ ದೇವರನ್ನು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ದೇವರು ಅಂತ ಕರೀತಾ ಇದ್ರು. ನಾವು ದೇವರ ವಾಕ್ಯ ನೋಡಿದಾಗ ಯಾವ ರೀತಿಯ ಕರ್ತನು ಮೋಶೆಯನ್ನು ಐಗುಪ್ತಿಗೆ ಕರ್ಕೊಂಡೋಗಿ ಮೋಶೆಯನ್ನು ಉಪಯೋಗಿಸಿ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳಿಂದ ಇಸ್ರಾಯೇಲನ್ನು ಐಗುಪ್ತಿನಿಂದ ಬಿಡಿಸಿ ಹೊರತಂದು ವಾಗ್ದಾನ ಭೂಮಿಗೆ ನಡೆಸಿ ಅವರನ್ನಲ್ಲಿ ಸ್ಥಿರಪಡಿಸಿ ಪ್ರವಾದಿಗಳ ಮೂಲಕವಾಗಿ ಮಾತಾಡುತ್ತಾ
ಮೋಶೆಯ ಮೂಲಕವಾಗಿ ಧರ್ಮಶಾಸ್ತ್ರವನ್ನು ಕೊಟ್ಟು, ಅಷ್ಟು ಮಾತ್ರವಲ್ಲದೆ ಪ್ರವಾದಿಗಳ ಮೂಲಕವಾಗಿ ಮಾತಾಡುತ್ತಾ ದೇವರು ಇಸ್ರಾಯೇಲ್ ದೇಶವನ್ನು ಕಟ್ಟಿದ. ಸಂಪೂರ್ಣ ಹಳೆ ಒಡಂಬಡಿಕೆಯಲ್ಲಿ, ಓಲ್ಡ್ ಟೆಸ್ಟ್ಮೆಂಟಲ್ಲಿ ನಾವು ಅದನ್ನು ಎರಡು ರೀತಿಯಾಗಿ ವಿಭಜಿಸಲ್ಪಡ್ಬೋದು. ಧರ್ಮಶಾಸ್ತ್ರವು ಪ್ರವಾದಿಗಳು ಅಂಥೇಳಿ, ಲಾ ಆ್ಯಂಡ್ ಪ್ರಾಫಿಟ್ಸ್. ದಿ ಓಲ್ಡ್ ಟೆಸ್ಟ್ಮೆಂಟ್ ಡಿವೈಡೆಡ್ ಇಂಟು ಲಾ ಆ್ಯಂಡ್ ಪ್ರಾಫಿಟ್ಸ್. ಧರ್ಮಶಾಸ್ತ್ರ, ಪ್ರವಾದಿಗಳು. ಇಡೀ ಇಸ್ರಾಯೇಲ್ ದೇಶ ದೇವರೊಡನೆ ಎಂಥ ಬಲವಾದ ಸಂಬಂಧ ಇಟ್ಕೊಂಡಿದೆ ಅಂದರೆ, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಪ್ರವಾದಿಗಳು, ಪ್ರವಾದನೆಗಳು, ದರ್ಶನಗಳು, ಈ ರೀತಿಯಾಗಿ ದೇವರು ಇಸ್ರಾಯೇಲ್ ನಡೆಸಿದ. ಆದರೆ ನಾವು ಬೈಬಲ್ ಓದಿದರೆ ಓಲ್ಡ್ ಟೆಸ್ಟ್ಮೆಂಟಲ್ಲಿ ಕೊನೆಯ ಚಾಪ್ಟರ್ ಮಲಾಕಿ, ಕೊನೆಯ ಪ್ರವಾದಿ ಮಲಾಕಿ. ಮಲಾಕಿ ನಂತರ 400 ವರ್ಷ ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿ ಇದ್ದಿಲ್ಲ. 400 ವರ್ಷ ಇಸ್ರಾಯೇಲ್ಗೆ ಒಂದು ಪ್ರವಾದನೆ ಬಂದಿಲ್ಲ, ಒಂದು ಪ್ರವಾದಿ ಬಂದಿಲ್ಲ, ಒಂದು ದರ್ಶನ ಬಂದಿಲ್ಲ, ಸೂಚಕ ಕಾರ್ಯಗಳಲ್ಲಿ ಏನೂ ಇಲ್ಲ. ಒಂದು ಸಲ ಊಹಿಸ್ಕೊಳ್ಳಿ, ಯಾವ ದೇಶದಲ್ಲಿ ಯಾವಾಗಲೂ ಪ್ರವಾದಿಗಳು ಬಂದು ಮಾತಾಡಿ, ಪ್ರವಾದಿಸಿ, ಎಚ್ಚರಿಸಿ, ಸೂಚಕರು, ಅದ್ಭುತಗಳು ನಡೀತೋ ಅಂಥ ದೇಶದಲ್ಲಿ 400 ವರ್ಷ, ಒಂದಲ್ಲ ಎರಡಲ್ಲ, 400 ವರ್ಷ ಒಂದು ವಾಕ್ಯ, ದೇವ್ರ ವಾಕ್ಯ ಇಲ್ಲ, ಪ್ರವಾದನೆ ಇಲ್ಲ, ಪರಲೋಕ ಮುಚ್ಚಲ್ಪಟ್ಟಿತ್ತು ಇಸ್ರಾಯೇಲ್ಗಾಗಿ. ದರ್ಶನ ಇಲ್ಲ, ದೇವರ ಸ್ವರ ಕೇಳಿಲ್ಲ. ದೇವರು ಸ್ವರ ಕೇಳಿಲ್ಲ ಅಂದರೆ ಒಂದು ದಿನ ಆತನ ಸ್ವರ ಕೇಳಿದರೆ ನಾವು ನೀರಿಂದ ಹೊರಗೆ ಬಂದ ಮೀನಾಗಿ ನಾವು ಅನುಭವಿಸ್ತೀವಿ. ಆದರೆ ಇಸ್ರಾಯೇಲ್ ಜನ 400 ವರ್ಷ ದೇವರ ವಾಕ್ಯ ಕೇಳಿಲ್ಲ, ದೇವರ ಸ್ವರ ಕೇಳಿಲ್ಲ, ದೇವರ ಸಂಬಂಧ ಇಲ್ಲ, ಎಲ್ಲ ಕಳ್ಕೊಂಡು ಅದನ್ನು ಡಾರ್ಕ್ ಪೀರಿಯಡ್ ಅಂತ ಹೇಳ್ತಾರೆ, ಕತ್ತಲ ಸಮಯ. ಯಾವಾಗಾದರೆ ದೇವರ ಸ್ವರ ಕೇಳಲ್ವ ನಾವು, ಯಾವಾಗಾದರೆ ಪರಲೋಕದ ಜೊತೆಗೆ ಸಂಪರ್ಕ ಕಳೆದುಕೊಳ್ತೀವೋ ಆಗ ಒಂದು ಡೇಂಜರ್ ಬರುತ್ತೆ. ಆ ಡೇಂಜರ್ ಏನಂದರೆ, ದೇವರ ಸ್ವರವನ್ನು ಕೇಳೋದು ನಿಲ್ಲಿಸಿಬಿಟ್ರೆ, ದೇವರೊಡನೆ ಸಂಬಂಧ ನಿಲ್ಲಿಸಿಬಿಟ್ರೆ ನಾವು ಮನುಷ್ಯನ ನಿಯಮಗಳನ್ನು ತೊಗೊಂಬರ್ತೀವಿ. ವೆನೆವರ್ ವರ್ಡ್ ಆಫ್ ಗಾಡ್ ಈಸ್ ನಾಟ್ ಬ್ರಾಟ್ ಇನ್, ಹ್ಯೂಮನ್ ಟ್ರೆಡಿಷನ್ಸ್ ವಿಲ್ ಕಮ್ ಅಪ್. ನಮ್ಮದೇ ಸ್ವಂತವಾದ ಯೋಚನೆಗಳು, ಸಿದ್ಧಾಂತಗಳು ಮಾಡಿ ದೇವರ ವಾಕ್ಯವನ್ನು ನಮ್ಮ ಸ್ವಂತ ಸಿದ್ಧಾಂತಗಳು, ಮನುಷ್ಯನ ಆಲೋಚನೆಗಳಿಂದ ನಾವು ದೇವರ ವಾಕ್ಯ ಸ್ಥಳದಲ್ಲಿ ಮನುಷ್ಯನ ಆಲೋಚನೆ ಇಡ್ತೀವಿ ನಾವು. ಅದೇ ಇಸ್ರಾಯೇಲ್ಗಾಯಿತು. 400 ವರ್ಷ ವಾಕ್ಯ ಇಲ್ಲ, 400 ವರ್ಷ ದರ್ಶನ ಇಲ್ಲ, 400 ವರ್ಷ ಪ್ರವಾದಗಳಿಲ್ಲ, ಪ್ರವಾದನೆಗಳಿಲ್ಲ. ಆದ ಕಾರಣ ಏನಾಯ್ತು ಅವರಿಗೆ ನೋಡ್ರಿ, ಆ 400 ವರ್ಷದ ನಂತರ ಮೊದಲನೇ ಪ್ರವಾದಿ ಬಂದಿದ್ದು ಬಾಪ್ತಿಸ್ಮ ಕೊಡುವ ಯೋಹಾನ್. ಬೈಬಲ್ ಬರೆಯಲ್ಪಟ್ಟಿದೆ, ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನ ನೋಡಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನ, 1ನೇ ವಚನದಿಂದ, ಆ ದಿನಗಳಲ್ಲಿ ಬಾಪ್ತಿಸ್ಮ ಮಾಡಿಸುವ ಯೋಹಾನನು ಬಂದು ಯೂದಾಯದ ಅಡವಿಯಲ್ಲಿ ಸಾರುತ್ತಾ, ನೀವು ಮಾನಸಾಂತರ ಪಡಿರಿ, ಯಾಕಂದರೆ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಹೇಳಿದನು. 400 ವರ್ಷದ ನಂತರ ಫಸ್ಟ್ ಪ್ರಾಫಿಟ್, ಮೊದಲನೇ ಸಾರಿ ಪರಲೋಕ ಮಾತಾಡಿತು ಇಸ್ರಾಯೇಲ್ ಜೊತೆ, ಜಾನ್ ದ ಬ್ಯಾಪ್ಟಿಸ್ಟ್ ಮೂಲಕವಾಗಿ. ಪರಲೋಕ ಸಂದೇಶ ಏನು? ಮಾನಸಾಂತರ ಪಡಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ. ಹಲ್ಲೆಲೂಯ. ಮಾನಸಾಂತರ ಪಡಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ. ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಹೆವೆನ್ ಈಸ್ ಅಟ್ ಹ್ಯಾಂಡ್. ಈ ಮಾನಸಾಂತರ ಎಂಬುವ ಪದ ತುಂಬ ಜನ ಅರ್ಥ ಮಾಡ್ಕೊಳಂಗಿಲ್ಲ. ನಾವು ಅನ್ಕೊತೀವಿ ಮಾನಸಾಂತರ ಅಂದರೆ ಒಬ್ಬನು ಕಣ್ಣೀರು ಸುರಿಸ್ಬೇಕು, ಕಣ್ಣೀರು ಸುರಿಸಿದ್ರೆ ಅದು ಮಾನಸಾಂತರ. ಜೋರಾಗಿ ಗೋಳಾಡಿ ಹತ್ತರೆ ಅದು ಮಾನಸಾಂತರ. ಉಪವಾಸ ಮಾಡಿದ್ರೆ ಮಾನಸಾಂತರ. ಮಾನಸಾಂತರ ಎಂಬುವ ಪದದಲ್ಲಿ ಇವೆಲ್ಲ ಇರಬಹುದು,
ಆದರೆ ಮಾನಸಾಂತರ ಎಂಬ ಪದಕ್ಕೆ ಅರ್ಥ ಏನಂದರೆ ಮನಸ್ಸು ಬದಲಾವಣೆ ಆಗಬೇಕು. ಮನಸ್ಸು ಬದಲಾವಣೆ ಅಂದರೆ ಇಂಗ್ಲೀಷಲ್ಲಿ ಚೇಂಜ್ ದ ವೇ ಯು ಥಿಂಕ್. ನೀನು ಯೋಚಿಸುವ ಶೈಲಿ ಬದಲಾವಣೆ ಆಗಬೇಕು. ಮಾನಸಾಂತರ ಅಂದರೆ ಕಣ್ಣೀರಿಡೋದಲ್ಲ. ಯಾಕಂದರೆ ನಾವು ಸೇವೆಯಲ್ಲಿ ನೋಡ್ತೀವಿ, ಕೆಲವು ಜನ ಇರ್ತಾರೆ, ಪ್ರತಿ ಮೀಟಿಂಗಲ್ಲಿ ಮುಂದೆ ಹೋಗ್ತಾರೆ, ಕಣ್ಣೀರು ಹಾಕ್ತಾರೆ. ಮೀಟಿಂಗ್ ಆದಮೇಲೆ ಮತ್ತೆ ಅದೇ ಜೀವಿತ, ಮತ್ತು ಇನ್ನೊಂದು ಮೀಟಿಂಗ್ ಮತ್ತೆ ಮುಂದೆ ಮತ್ತೆ ಕಣ್ಣೀರು ಹಾಕ್ತಾರೆ. ಮೀಟಿಂಗ್ ಮುಗೀತು ಮತ್ತೆ ಅದೇ ಜೀವಿತ. ಎಷ್ಟು ಜನ ನೋಡ್ತೀವಿ ಹೇಳ್ರಿ? ಕಣ್ಣೀರು ಹಾಕ್ತೀವಿ, ಜೀವಿತ ಬದಲಾವಣೆ ಇಲ್ಲ. ಕಣ್ಣೀರು ಇರ್ಬೋದು, ಉಪವಾಸ ಇರ್ಬೋದು, ಅದೇ ಜೀವಿತ ಬದಲಾವಣೆ ಆಗಿಲ್ಲ ಅಂದರೆ, ನಾವು ಯೋಚಿಸುವ ತೀರು ಬದಲಾವಣೆ ಆಗಿಲ್ಲ ಅಂದರೆ ಅದನ್ನು ಮಾನಸಾಂತರ ಎಂದು ಹೇಳೋದಿಲ್ಲ. ಮಾನಸಾಂತರ ಅಂದರೆ ನಾನು ಬಲಗಡೆ ಹೋಗ್ತಾ ಇದ್ರೆ ಆ ಬಲಗಡೆ ಹೋಗೋದು ನಿಲ್ಲಿಸಿ ಎಡಗಡೆ ಹೋಗ್ಬೇಕು, ಎಡಗಡೆ ಹೋಗ್ತಾ ಇದ್ರೆ ಎಡಗಡೆ ಹೋಗೋದು ನಿಲ್ಲಿಸಿ ಬಲಗಡೆ ಹೋಗ್ಬೇಕು. ಅದು ಮಾನಸಾಂತರ. ಅಂದರೆ ತಿರುಗಬೇಕು, ನಮ್ಮ ಯೋಚಿಸುವ ವಿಧಾನ ಬದಲಾವಣೆ ಹೊಂದಬೇಕು. ಯೋಹಾನನು ಬಂದು ಏನು ವಾಕ್ಯ ಹೇಳ್ತಾರದಂದರೆ, ಮಾನಸಾಂತರ ಹೊಂದಿರಿ, ದೇವರ ರಾಜ್ಯ ಸಮೀಪವಾಗಿದೆ. ಅಂದರೆ ದೇವರು ಹೇಳ್ತಿದ್ದಾನೆ ಇಸ್ರಾಯೇಲ್ಗೆ, ಇಸ್ರಾಯೇಲ್ ಜನರೇ, ನೀವು ಯೋಚಿಸುವ ತೀರು ಬದಲಾಯಿಸ್ರಿ. ಯಾಕೆಂದರೆ ಈಗ ದೇವರ ರಾಜ್ಯ ಸಮೀಪವಾಗಿದೆ. ಅಂದರೆ ದೇವರು ಹೇಳ್ತಿದ್ದಾನೆ, ಇಸ್ರಾಯೇಲು ರಾಜ್ಯ ಸಮಾಪ್ತವಾಗ್ತಾ ಬಂದಿದೆ, ಈಗ ದೇವರ ರಾಜ್ಯ ಶುರುವಾಗ್ತಾ ಬಂದಿದೆ ಅಂಥೇಳಿ. ಹಲ್ಲೆಲೂಯಾ. ಯೋಚನೆ ಬದಲಾಯಿಸಿ. ಈಗ ಇಸ್ರಾಯೇಲ್ ಬಗ್ಗೆ ಅಲ್ಲ, ದೇವರ ರಾಜ್ಯ ಬಗ್ಗೆ ಯೋಚನೆ ಮಾಡಿರಿ. ಯಾವಾಗಾದರೆ ಯೋಹಾನನು ಈ ರೀತಿಯ ವಾಕ್ಯ ಸಾರ್ತಾ ಇದ್ನೋ, ನಮಗೆ ಗೊತ್ತಿರುತ್ತೆ ಬೈಬಲಲ್ಲಿ, ಹೆರೋದನು ಯೋಹಾನನ್ನು ಬಂಧಿಸಿದ. ಹೆರೋದ ಬಂಧಿಸಿದ ನಂತರ ಬೈಬಲ್ ಏನು ಪಟ್ಟಿದೆ ಅಂದರೆ, ಇದೇ ವಾಕ್ಯವನ್ನು ಹೆರೋದನು ಅನ್ಕೊಂಡ, ಒಂದು ಸಲ ಯೋಹಾನನ್ನು ಬಂಧಿಸಿಬಿಟ್ರೆ ಆ ದೇವರ ರಾಜ್ಯದ ವಾಕ್ಯ ನಿಂತೋಗ್ಬಿಡುತ್ತೆ ಅನ್ಕೊಂಡ. ಯಾಕೆಂದರೆ ಅವರು ದೇವರ ವಾಕ್ಯವನ್ನು ಕೇಳಕ್ಕೆ ಸಿದ್ಧವಾಗಿಲ್ಲ. ಯಾಕೆ? ತಮ್ಮದೇ ವಾದ ಸ್ವಂತ ಸಿದ್ಧಾಂತಗಳು ಮಾಡಿಕೊಂಡಿದ್ರು. ಯಾವಾಗಾದರೆ ದೇವರ ವಾಕ್ಯ ನಿಂತೋಯ್ತು 400 ವರ್ಷ, ಮನುಷ್ಯರ ಸಿದ್ಧಾಂತಗಳು ಶುರುವಾಯಿತು. ಅಂದರೆ ದೇವರನ್ನು ಬಗಲಿಗಿಟ್ಟಿದ್ರು, ದೇವರ ವಾಕ್ಯ ಬಗಲಿಗಿಟ್ಟು ತಮ್ಮದೇ ಸ್ವಂತ ಸಿದ್ಧಾಂತಗಳು ಮಾಡಿಕೊಂಡ್ರು. ಲೂಕನ ಬರೆಸುವ 3ನೇ ಅಧ್ಯಾಯ 1ನೇ ಮತ್ತು 2ನೇ ವರ್ಷಗಳು ಓದಿದರೆ, ಕೈಸರನಾದ ತಿಬೇರಿಯನ ಆಳಿಕೆಯ ಕಾಲದ 15ನೇ ವರ್ಷದಲ್ಲಿ ಪೊಂತ್ಯ ಪಿಲಾತನು ಯೂದಯಕ್ಕೆ ಅಧಿಪತಿಯು, ಹೆರೋದನು ಗಲಿಲಾಯಕ್ಕೆ ಚತುರಾಧಿಪತಿಯು, ಅವನ ಸಹೋದರನಾದ ಫಿಲಿಪ್ಪನು ಇತುರಾಯ ಮತ್ತು ತ್ರಕೋನೀತಿ ಸೀಮೆಗೆ ಚತುರಾಧಿಪತಿಯು, ಲುಸಸ್ಯನು ಅಬಿಲೇನಿಗೆ ಚತುರಾಧಿಪತಿಯು, ಅನ್ನನು ಮತ್ತು ಕೈಫಯು ಮಹಾಯಾಜಕರು ಆಗಿದ್ದಾಗ ಅಡವಿಯಲ್ಲಿದ್ದ ಜಕರಾಯನ ಮಗನಾದ ಯೋಹಾನ ಬಳಿಗೆ ದೇವರ ವಾಕ್ಯವು ಬಂದಿತು. ಈ 2 ವಚನ ಓದಿದ್ರೆ, 1-2ನೇ ವಚನ ಓದಿದ್ರೆ ಎಂಥ ಹೆಸರಿದ್ದಾವೆ ಅಂದರೆ ಆ ಹೆಸರು ಉಚ್ಚಾರಣೆ ಮಾಡೋದೇ ತುಂಬ ಕಷ್ಟ ಆಗ್ತದೆ, ಅಂಥ ಹೆಸರುಗಳಿದ್ದಾವೆ. ಆದರೆ ಇದರಲ್ಲಿ ಮುಖ್ಯವಾಗಿ 2 ಹೆಸರು ನೋಡ್ರಿ. ಒಂದು ಹೆರೋದನು. ಹೆರೋದನು ಇಸ್ರಾಯೇಲ್ ಗಲಿಲೆಯನ್ನು ಆಳ್ತಾ ಇದ್ದಂತೆ ಹೆರೋದನು. ಈ ಹೆರೋದನು ಯಾರು? ನಾವೆಲ್ಲರೂ ಹೆರೋದ ಚಕ್ರವರ್ತಿ ಅಂತೀವಿ, ಆದರೆ ಈ ಹೆರೋದನು ಯಾರು? ಹೆರೋದನು ಯಾಕೋಬನ ಸಂತಾನವನಲ್ಲ, ಏಷಾವನ ಸಂತಾನವನು. ದೇವರ ವಾಕ್ಯದ ಪ್ರಕಾರ ಇಸ್ರಾಯೇಲನ್ನು ಆಳುವುದು ಯಾಕೋಬನ ಸಂತಾನವು ಯೂದ ಆಗಿರಬೇಕು. ಆದರೆ ಹೆರೋದನು ಏಷಾವ್ ಸಂತಾನ, ಎದೋಮ್ ಸಂತಾನ. ಇಸ್ರಾಯೇಲ್ ಸಿಂಹಾಸನ ಮೇಲೆ ಕುಂತವನು ಯಾಕೋಬನ ಸಂತಾನವಲ್ಲ, ಏಷಾವನ ಸಂತಾನವಾದ ಹೆರೋದನು, ಎದೋಮನವನಾದ ಹೆರೋದನು ಸಿಂಹಾಸನ ಮೇಲೆ ಕುಂತಿದ್ದಾನೆ. ಅಂದರೆ ದೇವರ ವಾಕ್ಯಕ್ಕೆ ವ್ಯತಿರೇಕವಾಗಿ ನಡೀತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಅನ್ನ ಕೈಫ ಪ್ರಧಾನ ಯಾಜಕರು ಅಂತೇಳಿ, ಇವರು ಅನ್ನ ಕೈಫ ಕೂಡ ಯಾರು? ದೇವರ ವಾಕ್ಯದ ಪ್ರಕಾರ ಪ್ರಧಾನ ಯಾಜಕರು ಯಾರಿರಬೇಕು? ಆರೋನನ ಸಂತಾನದವರೇ ಪ್ರಧಾನ ಯಾಜಕರಾಗಿರಬೇಕು. ಆದರೆ ಈಗ ಅನ್ನ ಕೈಫ ಪ್ರಧಾನ ಯಾಜಕರಾದರು. ಯಾರವರು? ಅವರು ಲೇವಿಯರು ಅಲ್ಲೇ ಅಲ್ಲ, ಅವರು ಆರೋನ ಸಂತಾನವೇ ಅಲ್ಲ, ಅವರು ರೋಮಾ ಸೈನ್ಯದಿಂದ ಅಪಾಯಿಂಟ್ ಮಾಡಲ್ಪಟ್ಟಿದ್ದಾರೆ. ಪೈಲಟ್ ಅಪಾಯಿಂಟೆಡ್ ದೆಮ್.
ನೀನು ಹೈ ಪ್ರೀಸ್ಟ್, ನೀನು ಕಿಂಗ್. ಸೊ ರೋಮ ಸಾಮ್ರಾಜ್ಯ ಹೆರೋದನನ್ನು, ಯಶಾವನ ಮಗನನ್ನು ಸಿಂಹಾಸನ ಮೇಲೆ ಕೂಡಿಸಿ ಆರೋನು ಸಂತಾನವಲ್ಲದವನನ್ನು ಪ್ರಧಾನ ಯಾಜಕರಾಗಿ ಮಾಡಿದರು. ಅಂದರೆ ರಾಜಕೀಯ ಬಂತು ಇಲ್ಲಿ. ದೇವರ ರಾಜ್ಯ ಅಲ್ಲ, ರಾಜಕೀಯ ಬಂತು. ಯಾವಾಗಾದರೆ ದೇವರ ರಾಜ್ಯವನ್ನು ಬಗಲಿಗಿಟ್ಟು ರಾಜಕೀಯ ತರ್ತಾರಲ್ಲಿ ಅಲ್ಲಿ ಪತನ ಪ್ರಾರಂಭವಾಗಿದೆ ಅಂಥೇಳಿ. ಇಂಥ ಪರಿಸ್ಥಿತಿಯಲ್ಲಿ ಯೋಹಾನನ ಬಂದು ವಾಕ್ಯ ಸಾರದ, ಮಾನಸಾಂತರ ಹೊಂದಿರಿ, ದೇವರ ರಾಜ್ಯ ಸಮೀಪವಾಗಿದೆ, ಸಾಕು ಇನ್ನು ದೇವರ ಈ ಇಸ್ರಾಯೇಲ್ ರಾಜ್ಯವನ್ನು ನೀವು ಪಾಲಿಟಿಕ್ಸಿಂದ ಕೆಡಿಸಿದ್ರಿ, ಈಗ ದೇವರ ರಾಜ್ಯ ಸಮೀಪವಾಗಿದೆ. ಈಗ ದೇವರು ಹೇಳ್ತಿದ್ದಾನೆ, ನಿಮ್ಮ ರಾಜ್ಯ ಸಾಕು, ನನ್ನ ರಾಜ್ಯ ಶುರು ಅಂತೇಳಿ. ಹಲ್ಲೆಲೂಯಾ. ಸೊ ಯಾವಾಗಾದರೆ ಹೆರೋದನು ಯೋಹಾನನನ್ನು ಸೆರೆಯಲ್ಲಿ ಹಾಕಿದನು, ಹೆರೋದನು ಅನ್ಕೊಂಡ ಯೋಹಾನ ಸೆರೆಯಲ್ಲಿದ್ದಾನೆ, ಇನ್ನು ಈ ವಾಕ್ಯ ಸಾರೋರು ಯಾರೂ ಇರೋದಿಲ್ಲ. ಹೆರೋದನು ಅನ್ಕೊಂಡ ನಾನು ರಾಜ, ಈಗ ಈ ಯೋಹಾನ ಅಂತಿದ್ದಾನೆ ದೇವರ ರಾಜ್ಯ ಬರ್ತದೆ ಅಂತೇಳಿ, ಅಂದರೆ ನನ್ನ ರಾಜ್ಯ ಹೋಗಿ ಇನ್ನೊಂದು ರಾಜ್ಯ ಬರುತ್ತಾ ಅಂಥೇಳಿ ಯೋಹಾನನನ್ನು ಸೆರೆಯಲ್ಲಿ ಹಾಕಿದ. ಸೆರೆಯಲ್ಲಿ ಹಾಕಿದಾಗ ಹೆರೋದನು ಅನ್ಕೊಂಡ ವಾಕ್ಯ ಸಾರುವವನನ್ನು ಸೆರೆಯಲ್ಲಿ ಹಾಕಿದ್ದಾನೆ, ಆದ ಕಾರಣ ಈ ಸಂದೇಶ ನಿಂತೋಯ್ತು ಅಂದ್ಕೊಂಡ. ಒಂದು ಯೋಚನೆ ಮಾಡಿ, ಯಾವಾಗ ನೆನಪಿಡ್ಕೊಳ್ಳಿ, ಸಂದೇಶಕನನ್ನು ಸೆರೆಯಲ್ಲಿ ಹಾಕಬಹುದು, ಸಂದೇಶಕನನ್ನು ಬಂಧಿಸಬಹುದು, ಆದರೆ ಸಂದೇಶವನ್ನು ಬಂಧಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಎಷ್ಟೋ ರಾಜ್ಯಗಳು ಅನ್ಕೊಂಡ್ರು, ರೋಮ ರಾಜ್ಯ ಅನ್ಕೊಂತು ದೇವರ ಮಕ್ಕಳನ್ನು ಸಿಂಹಗಳ ಬಾಯಿಗೆ ಹಾಕಿ ಸ್ತಂಭ ಕಂಬಕ್ಕೆ ಸುಟ್ಟಾಕಿ ಕಟ್ಟಾಕಿ ಸುಟ್ಟುಬಿಟ್ರೆ ಸಂದೇಶ ನಿಂತೋಗುತ್ತೆ ಅಂತೇಳಿ ಸಂದೇಶಕರನ್ನು ಕೊಂದಿರ್ಬೋದು, ಅದು ಸಂದೇಶ ನಿಲ್ಲಿಸ್ಲಿಕ್ಕೆ ಯಾರ ಕೈಲಿ ಆಗಲಿಲ್ಲ. ಸೊ ಯಾವಾಗಾದರೆ ಯೋಹಾನನನ್ನು ಸೆರೆಯಲ್ಲಿ ಹಾಕಿದ್ರು, ಆಗೇನಾಯ್ತು ನೋಡ್ರಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ. ಅಂದಿನಿಂದ ಯೇಸು ಮಾನಸಾಂತರ ಪಡಿರಿ, ಯಾಕೆಂದರೆ ಪರಲೋಕ ರಾಜ್ಯವು ಸಮೀಪಿಸಿತು ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯಾವಾಗಾದರೆ ಯೋಹಾನನನ್ನು ಸೆರೆಯಲ್ಲಿ ಹಾಕಿದರೋ ಬೈಬಲಲ್ಲಿ ಏನಂದರೆ ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡಿದ. ಯೇಸುವಿನ ಸಂದೇಶ ಏನಿತ್ತು, ಯಾವ ಸಂದೇಶ ಯೋಹಾನ ಪ್ರಕಟಿಸಿದ್ನೋ ಅದೇ ಸಂದೇಶ ಯೇಸಯ್ಯ ಪ್ರಕಟಿಸಿದ. ಏನು ಪ್ರಕಟಿಸಿದ? ಮಾನಸಾಂತರ ಪಡಿರಿ, ದೇವರ ರಾಜ್ಯವು ಸಮೀಪವಾಗಿದೆ. ಹಲ್ಲೆಲೂಯಾ. ಸಂದೇಶಕನನ್ನು ಬಂಧಿಸಿದರೆ ದೇವರ ರಾಜ್ಯಕ್ಕೆ ರಾಜನಾದ ಯೇಸಪ್ಪ ಸಂದೇಶ ಸಾರಲು ಶುರು ಮಾಡಿದ. ಯೇಸುವಿಗಿಂತಲೂ ದೇವರ ರಾಜ್ಯವನ್ನು ಸಾರುವುದಕ್ಕೆ ಯೋಗ್ಯತೆ ಯಾರೂ ಇಲ್ಲ. ಯೇಸು ಸ್ವಾಮಿ ಶುರು ಮಾಡಿದ, ಮಾನಸಾಂತ ಪಡ್ರಿ, ದೇವರ ಸಮೀಪವಾಗಿದೆ. ಅಂದರೆ ನೀವು ಯೋಚಿಸುವ ತೀರು ಬದಲಾಯಿಸ್ರಿ. ಈಗ ದೇವರು ಬರೀ ಇಸ್ರಾಯೇಲ್ ದೇವರಲ್ಲ, ದೇವರು ಇಸ್ರಾಯೇಲ್ನ ದಾಟಿ ಪ್ರಪಂಚಕ್ಕೆ ದೇವರಾಗಿ ಬರ್ತಾ ಇದ್ದಾನೆ. ಈಗ ದೇವರು ಇಸ್ರಾಯೇಲ್ ದೇವರು ಮಾತ್ರ ಅಲ್ಲ, ಭಾರತ ದೇಶಕ್ಕೆ ದೇವರು, ಚೈನಾಗೆ ದೇವರು, ಪಾಕಿಸ್ತಾನಿಗೆ, ಅಮೆರಿಕಾಗೆ, ಇಂಗ್ಲೆಂಡ್ಗೆ, ಪ್ರತಿಯೊಬ್ಬರಿಗೆ ದೇವರಾಗಿದ್ದಾನೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ, ಇಸ್ರಾಯೇಲ್ ಅಲ್ಲ ಎಷ್ಟೋ ಪ್ರೀತಿಸಿ, ಈಗ ದೇವರು ಇಸ್ರಾಯೇಲ್ ದೇವರು ಮಾತ್ರ ಅಲ್ಲ, ಈಗ ದೇವರು ನಿನ್ನ ದೇವರು ನನ್ನ ದೇವರು ಆಗಿದ್ದಾನೆ. ಯಾಕಂದರೆ ಈಗ ಇರೋದು ಇಸ್ರಾಯೇಲ್ ರಾಜ್ಯ ಅಲ್ಲ, ಪರಲೋಕ ರಾಜ್ಯ. ಹಲ್ಲೆಲೂಯಾ. ಇಸ್ರಾಯೇಲ್ ರಾಜ್ಯ ಆಗಿದ್ದರೆ ನಿನಗೂ ನನಗೂ ರಕ್ಷಣೆ ಇರ್ತಿದ್ದಿಲ್ಲ, ನಿನಗೂ ನನಗೂ ನಿರೀಕ್ಷೆ ಇರ್ತಿದ್ದಿಲ್ಲ. ಆದರೆ ದೇವರು ಹೇಳ್ದ, ಈಗ ಇಸ್ರಾಯೇಲ್ ದೇವರು ಮಾತ್ರ ಅಲ್ಲ, ನಾನು ನಿನ್ನ ದೇವರು ಆಗಿದ್ದೀನಿ, ಪ್ರತಿಯೊಬ್ಬರ ದೇವರು ಆಗ್ತೇನೆ, ಲೋಕವನ್ನೇ ಪ್ರೀತಿ ಮಾಡಿದ್ದೇನೆ ಅಂಥೇಳಿ ಪರಲೋಕ ರಾಜ್ಯ ಸಂದೇಶ ಪ್ರಾರಂಭವಾಗಿದೆ. ಈ ಪರಲೋಕ ರಾಜ್ಯ ಸಂದೇಶ ಯಾವಾಗ ಅರ್ಥ ಮಾಡ್ಕೊಳ್ತೀವೋ ನಮ್ಮ ಜೀವಿತ ಬದಲಾವಣೆ ಆಗ್ತದೆ. ಯಾಕಂದರೆ ನಾವು ಇರೋದು ಕ್ರೈಸ್ತ ಧರ್ಮದಲ್ಲಲ್ಲ, ನಾವಿರೋದು ಇಸ್ರಾಯೇಲ್ ರಾಜ್ಯದಲ್ಲಿ ಅಲ್ಲ, ನಾವಿರೋದು ದೇವರ ರಾಜ್ಯದಲ್ಲಿ.
ಈಗ ಇರೋದು ದೇವರ ರಾಜ್ಯ. ಆದರೆ ಈ ದೇವರ ರಾಜ್ಯ ಅಂದರೆ ಏನು, ಪರಲೋಕ ರಾಜ್ಯ ಅಂದರೆ ಏನು ಅನ್ನೋದು ತುಂಬ ದೇವರ ಮಕ್ಕಳಿಗೆ ಗೊತ್ತಿಲ್ಲ. ಆದರೆ ಯಾವತ್ತಾದರೂ ನಾವು ಪರಲೋಕ ರಾಜ್ಯ ಏನು ತಿಳ್ಕೊತೀವೋ ನಮ್ಮ ಜೀವಿತ ಬದಲಾವಣೆ ಹೊಂದುತ್ತದೆ. ಈ ಪರಲೋಕ ರಾಜ್ಯದ ಬಗ್ಗೆ ಈ ವಾರ ಬರೋ ವಾರ ನಿಮಗೆ ನಾನು ಸಾರೋನಾಗಿದ್ದೇನೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಯಾಕಂದರೆ ಯಾವಾಗ ಪರಲೋಕ ರಾಜ್ಯ ಅರ್ಥ ಮಾಡ್ಕೊತೀವೋ ಜೀವಿತ ಬದಲಾವಣೆ ಆಗ್ತದೆ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತವೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. ಎಷ್ಟೋ ವರ್ಷಗಳಿಂದ ನೀವು ಪ್ರಾರ್ಥನೆ ಮಾಡಿ 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 ಉತ್ತರ ಸಿಕ್ಕಿಲ್ಲ. ಈ ಸಂದೇಶ ಅರ್ಥ ಮಾಡಿಕೊಂಡ್ರೆ ಉತ್ತರ ಸಿಗುತ್ತೆ ನಿಮಗೆ. ಹಾಲೆಲೂಯ. ಈ ಪರಲೋಕ ರಾಜ್ಯ ಅಂದರೆ ಏನು, ಇದರಲ್ಲಿ ಏನು ವಿಶೇಷತೆ ಇದೆ, ಯಾಕೆ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಬಗ್ಗೆ ಸಂದೇಶ ಸಾರಿದ, ಇದನ್ನು ನಾವು ಮುಂದಿನ ಟೀಚಿಂಗಲ್ಲಿ ಕೇಳೋರಾಗಿದ್ದೇವೆ. ಮುಂದಿನ ಟೀಚಿಂಗ್ ಮಿಸ್ ಮಾಡಬೇಡಿ. ಪ್ರಾರ್ಥನೆ ಮಾಡೋಣವ. ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ನೀನು ಕೇವಲ ಇಸ್ರಾಯೇಲ್ ದೇವರು ಅಲ್ಲದೆ ಈಗ ನನ್ನ ದೇವರಾಗಿದ್ದದಕ್ಕಾಗಿ ಸ್ತೋತ್ರ. ಕೇವಲ ಇಸ್ರಾಯೇಲ್ ರಾಜ್ಯವಲ್ಲದೆ ಪರಲೋಕ ರಾಜ್ಯ ಬಂದಿದ್ದು ಸ್ತೋತ್ರಪ್ಪ. ಪರಲೋಕ ರಾಜ್ಯ ಸಮೀಪಿಸಿದೆ ಅಂತ ಹೇಳಿದೆ ನೀವು ಸ್ತೋತ್ರ. ಕರ್ತನೆ, ಆ ಸಮಯದಲ್ಲಿ ಪರಲೋಕ ರಾಜ್ಯ ಸಮೀಪಿಸಿದೆ, ಈಗ ಪರಲೋಕ ರಾಜ್ಯ ಬಂದಿದೆ. ಹಾಲೆಲೂಯ. ಯೇಸಪ್ಪ, ನಿನ್ನ ಮರಣ ಪುನರುತ್ಥಾನಗಳಿಂದ ಪರಲೋಕ ರಾಜ್ಯವನ್ನು ತಂದಿದ್ದೀವಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ದೇವರು ಇಸ್ರಾಯೇಲ್ ಎಷ್ಟೋ ಪ್ರೀತಿಸಿ ಅಂತ ಹೇಳಿಲ್ಲ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ. ಹಾಲೆಲೂಯ. ನಿನ್ನ ಪ್ರೀತಿಯನ್ನು ಕರ್ತನೆ ಕೇವಲ ಇಸ್ರಾಯೇಲ್ಗೆ ಮಾತ್ರವಲ್ಲದೆ ನಮ್ಮೆಲ್ಲರ ಮೇಲೂ ಸುರಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ಪ್ರೀತಿಯನ್ನು ತಿಳಿದುಕೊಂಡು ಈ ಪ್ರಕಟಣೆಯಲ್ಲಿ ನಿಂತು ನಿನ್ನ ವಾಕ್ಯದ ಬೆಳಕಲ್ಲಿ ನಡೆದು ಕೃಪೆ ಕೊಡಬೇಕಂತೇಳಿ ಯೇಸು ನಾಮದಲ್ಲಿ ಬೇಡಿದ್ದೇನೆ ಕರ್ತನೆ. ಆಮೇನ್, ಆಮೇನ್.